ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಕನ್ನಡ ತರಗತಿಗೆ. ಶುಭ ಮಧ್ಯಾಹ್ನ ಎಲ್ಲರಿಗೂ. ಕಳೆದ ತರಗತಿಯಲ್ಲಿ ನಾವು ಪ್ರವಾಸ ಕಥನವನ್ನು ಮಾಡ್ತಾ ಇದ್ವಿ. ಅದು ಲಂಡನ್ ನಗರಕ್ಕೆ ಹೋಗಿದ್ವಿ. ಲಂಡನ್ ನಗರವನ್ನು ಪ್ರವಾಸವನ್ನು ಕುರಿತು ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ. ಜೊತೆಗೆ ಲಂಡನ್ ಪ್ರವಾಸವನ್ನು ಕೂಡ ನಾವು ಮಾಡ್ತಾ ಇದ್ವಿ. ವಿಕ್ರು ಗೋಕಾಕ್ ಸರ್ ಅವರು ನಮ್ಮನ್ನು ಕರ್ಕೊಂಡು ಹೋಗಿಬಿಟ್ಟಿದ್ರು. ಹಾಗಾದರೆ ಕಳೆದ ತರಗತಿಯಲ್ಲಿ ನಾವು ಕಲಿತಂತಹ ವಿಷಯವನ್ನು ಪುನರ್ಮನನ ಮಾಡಿಕೊಳ್ಳುವುದಾದರೆ, ಕಳೆದ ತರಗತಿಯಲ್ಲಿ ನಾವು ಲಂಡನ್ ನಗರ ಅನ್ನೋದೊಂದು ಸ್ವತಂತ್ರ ಜಗತ್ತು. ಅಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ನಡೀತಾ ಇರ್ತೈತಿ. ಅದನ್ನು ಆಮೇಲೆ ಬಸ್ಸುಗಳನ್ನು ಹತ್ತುವುದಕ್ಕಾಗಲಿ ಇಳಿಯೋದಕ್ಕಾಗಲಿ ತೊಂದರೆ ಆಗ್ತದೆ ಅನ್ನೋ ಉದ್ದೇಶದಿಂದ ಏನು ಮಾಡಿದರು ಅನ್ನೋದನ್ನು ಭೂಗತ ಭೂಮಾರ್ಗಗಳನ್ನು ಕಂಡುಹಿಡಿದಿದ್ರು. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿ ಭೂಮಿಯ ಸುರಂಗ ಮಾರ್ಗವನ್ನು ಕಂಡುಹಿಡಿದಿದ್ರು. ಅಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿ ಎಷ್ಟೋ ರೈಲುಗಳು ಗಾಡಿಗಳು ಜಾಮ್ ಅಂತ ಬಂದು ಹೋಗ್ತಾ ಇದ್ವು ಅನ್ನೋದನ್ನು ಒಂದು ವಿಚಿತ್ರವಾದಂಥ ಸೃಷ್ಟಿಯನ್ನು ನಮಗೆಲ್ಲ ಪರಿಚಯಿಸಿದ್ರು ವಿಕ್ರು ಗೋಕಾಕ್ ಅವರು. ಜೊತೆಗೆ ಇನ್ನೂ ಒಂದು ಕೆಲವೊಂದು ಅಂಶಗಳನ್ನು ನಾವು ಆ ಒಂದು ಪಾಠದಲ್ಲಿ ತಿಳ್ಕೊಂಡಿದ್ವಿ. ಅಲ್ಲಿ ವೂಲ್ವರ್ತ್ ಅನ್ನುವಂಥ ಒಂದು ವಿಶಿಷ್ಟ ಬಗೆಯ ಸ್ಟೇಷನರಿ ಅಂಗಡಿಯ ಬಗ್ಗೆ, ಅಂದರೆ ಅಲ್ಲಿ ಏನಪ್ಪ ಅಂದರೆ ದಿನನಿತ್ಯಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಹೇಗೆ ಒಂದೇ ಸೂರಿನಡಿಯಲ್ಲಿ ಸಿಗ್ತಾವೆ ಅನ್ನುವಂಥ ವಿಚಾರವನ್ನು ಆ ಒಂದು ವೂಲ್ವರ್ತ್ ಸ್ಟೇಷನರಿ ಅಂಗಡಿಯ ಬಗ್ಗೆ ಬಹಳ ಸುಂದರವಾಗಿ ನಮ್ಮ ಲೇಖಕರು ತಿಳಿಸಿಕೊಟ್ಟಿದ್ದರು. ತದನಂತರ ಅಲ್ಲಿಯ ಶಿಲ್ಪಿಗಳ ಬಗ್ಗೆ, ದರ್ಜಿಯವರ ಕೂಡ ಬಗ್ಗೆ ಭಾಳ ಚೆಂದ ಹೇಳಿದರು. ಒಂದು ಸಾದಾ ಕೋಟು ಮತ್ತು ಇದನ್ನು ಹೊಲಿಲಿಕ್ಕೆ 200 ರೂಪಾಯಿ ಇತ್ತು, ಆದರೆ ಬರೀ 100 ರೂಪಾಯಿ ಇತ್ತು. ಆದರೆ ಅವರು 50 ರೂಪಾಯಿಗಾಗಿ ಮಾತ್ರ ಹೊಲಿಯೋದ್ರಿಂದ 50 ಸಿಲ್ಲಿಂಗ್ ಟೇಲರ್ಸ್ ಅನ್ನುವಂಥದ್ದು ಅಲ್ಲಿ ಕೂಡ ಹೆಸರಾಗಿದ್ದರು. ಸಿಲ್ಲಿಂಗ್ ಅನ್ನೋದಂದ್ರೆ ಅಲ್ಲಿ ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯ. ಸಿಲ್ಲಿಂಗ್ ಅಂದ್ರೆ ಇಂಗ್ಲೆಂಡಿನ ಬೆಳ್ಳಿಯ ನಾಣ್ಯ ಅನ್ನುವಂಥ ವಿಚಾರವನ್ನು ತಿಳ್ಕೊಬೇಕಾಗ್ತೈತಿ. ಜೊತೆಗೆ ಅಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಗಂಡ್ಮಕ್ಕಳಿಗಿಂತ ಹೆಣ್ಮಕ್ಕಳೇ ಜಾಸ್ತಿ ಇರುವಂಥದ್ದು, ಗಂಡ್ಮಕ್ಕಳಿಗಿಂತ ಹೆಣ್ಮಕ್ಕಳೇ ಜಾಸ್ತಿ ಇರುವಂಥದ್ದು, ಎಲ್ಲ ಕ್ಷೇತ್ರದಲ್ಲಿ ಅವರೇ ಇರುವಂಥದ್ದು. ಜೊತೆಗೆ ಏನು ಮಾಡಿದ್ವಿ ಅಂದರೆ ಕ್ರೀಡೆ ಇದರಲ್ಲಿ ಸಿನಿಮಾ ಟಾಕೀಸ್ಗಳಲ್ಲಿ ಟಿಕೆಟ್ ಕೊಡೋರು ಅವರೇ, ಸೀಟ್ ಕಾಯ್ದಿರಿಸಿ ತೋರಿಸೋರು ಅವರೇ, ಕಾಲೇಜುಗಳಲ್ಲಿ ಎಲ್ಲ ಹುದ್ದೆಗಳಿಂದ ಹಿಡ್ಕೊಂಡು ಟೈಪಿಸ್ಟು ಕ್ಲರ್ಕಿಂದ ಹಿಡ್ಕೊಂಡು ಎಲ್ಲ ಹುದ್ದೆಗಳನ್ನು ನಿಭಾಯಿಸೋರು ಅವರೇ. ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಹೇಗಿದ್ರು ಅನ್ನುವಂಥದ್ದನ್ನು ಒಂದು ರೀತಿಯಿಂದ ನೋಡಿದ್ರೆ ಹೆಣ್ಮಕ್ಳು ಯಾವ ಕ್ಷೇತ್ರದಲ್ಲಿ ಹಿಂದಿಲ್ಲ, ಅವರು ಎಲ್ಲದರಲ್ಲೂ ಮುಂದೆ ಅನ್ನುವಂಥದ್ದು. ಇನ್ನೊಂದು ರೀತಿಯಿಂದ ನೋಡಿದ್ರೆ ಹೆಣ್ಮಕ್ಳಿಗೆ ಯಾವ ರೀತಿಯಾದಂಥ ಒಂದು ಅತ್ಯಾಧಾರ ಗೌರವವನ್ನು ಕೊಡ್ತಿದ್ರು ಇಂಗ್ಲೆಂಡ್ ದೇಶದವರು ಅನ್ನೋದು ಕೂಡ ನಾವಲ್ಲಿ ಅಭ್ಯಾಸವನ್ನು ಮಾಡ್ಕೊಂಡು ಬಂದ್ವಿ. ತದನಂತರ ಈ ಮುಂದುವರೆದ ಭಾಗವನ್ನು ನಾವು ನೋಡೋದಾದರೆ, ಇಲ್ಲಿ ಎಲ್ಲಿ ಅಂದರೆ ಇಂಗ್ಲೆಂಡಿನಲ್ಲಿ ಇಂಡಿಯಾ ಆಫೀಸು ನೋಡುವ ಹಾಗಿದೆ. ಊರು ಇಂಗ್ಲೆಂಡು, ಅಲ್ಲಿ ನೋಡೋಕ್ಕೆ ಇಂಡಿಯಾ ಆಫೀಸ್ ಅಂದ್ರೆ ಹೇಗೆ ಅಂತಂದರೆ, ಎಲ್ಲ ದೇಶದಲ್ಲಿ ಆಯಾ ದೇಶದ ಪ್ರತಿನಿಧಿಯಾಗಿ, ಆಯಾ ದೇಶದ ಇದು ಆಗಿ ರಾಯಭಾರಿಯಾಗಿ ಅಥವಾ ಪ್ರತಿನಿಧಿಯಾಗಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಒಂದು ಕಚೇರಿ ಇರುತ್ತೆ, ಒಂದು ವಾಸಿಸ್ಲಿಕ್ಕೆ ಒಂದು ಸ್ಥಳ ಇರುತ್ತೆ. ಆ ದೇಶದ ಏನಪ್ಪ ಅಂದ್ರೆ ರಾಯಭಾರಿ ಪ್ರತಿನಿಧಿಯಾಗಿರುವಂಥ ವ್ಯಕ್ತಿಗೆ ಎಲ್ಲ ವ್ಯವಸ್ಥೆ ಜೊತೆಗೆ ಆಯಾ ದೇಶದ ವಿಶೇಷತೆಗಳನ್ನು ಕೂಡ ಸಾರುವಂಥ ಕೆಲವೊಂದು ವಸ್ತುಗಳನ್ನು ಆಯಾ ಸಂಗ್ರಹದಲ್ಲಿ ಇಡಲಾಗ್ತೈತಿ. ಅದುವೇ ಇಂಗ್ಲೆಂಡ್ ದೇಶದಲ್ಲಿರುವಂಥ ಇಂಡಿಯಾ ಆಫೀಸ್ ಅನ್ನುವಂಥದ್ದು. ಇಂಗ್ಲೆಂಡ್ ದೇಶದಲ್ಲಿರುವಂಥದ್ದು ಇಂಡಿಯಾ ಆಫೀಸು. ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಇಂಡಿಯಾ ಆಫೀಸಿನಲ್ಲಿ ಬಗೆಯ ಏನಪ್ಪ ಅಂದ್ರೆ ವಾಚನಾಲಯ ಇದೆ. ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಭಾರತ ದೇಶದ ಐತಿಹಾಸಿಕ ಚರಿತ್ರೆಗೆ ಪಟ್ಟಂಥ ವಸ್ತುಗಳು, ಜೊತೆಗೆ ಏನು ಅಂತಂದರೆ ಅಲ್ಲಿನ ವಿಶೇಷತೆಗಳು, ಇತಿಹಾಸ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇರುವಂಥದ್ದೊಂದು, ಆ ದೇಶವನ್ನು ತಿಳ್ಕೊಳ್ಳೋಕ್ಕೆ ಪ್ರತಿನಿಧಿಯಾಗಿರುವಂಥದ್ದು ಒಂದು ಕಚೇರಿ. ಆ ಕಚೇರಿಯಲ್ಲಿ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳು ಇವೆಯಂತೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ. ಜೊತೆಗೆ ಇನ್ನೂ ವಿಶೇಷ ಅಂದರೆ ಕರ್ನಾಟಕದ ಬಗ್ಗೆ ಕೂಡ ಅಲ್ಲಿ ಎಷ್ಟೋ ವಿಷಯಗಳು ಆ ಒಂದು ವಾಚನಾಲಯದಲ್ಲಿ ನಮಗೆ ಕಾಣಸಿಗ್ತಾವಂತೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ. ಆ ಒಂದು ಆಫೀಸ್ನಲ್ಲಿ ಹಿಂದೂಸ್ತಾನಿ ಕಲೆಗೆ ಸಂಬಂಧಪಟ್ಟಂತಹ ಮಾದರಿಗಳು, ಲಲಿತ ಕಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂಥ ಮಾದರಿಗಳು ಕೂಡ ಎಲ್ಲಿ ಕಾಣಸಿಗ್ತಾವೆ ಅಂತಂದರೆ ಆ ಒಂದು ಇಂಡಿಯಾ ಅನ್ನೋ ಆಫೀಸ್ನಲ್ಲಿ ಸಿಗ್ತಾವೆ. ಆ ಒಂದು ಲಂಡನ್ ದೇಶದಲ್ಲಿರುವಂತಹ ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ. ಅಲ್ಲಿ ಏನಂದ್ರೆ ಆ ಕಚೇರಿಯಲ್ಲಿ ಎಲ್ಲ ಬಗೆಯ ಏನಪ್ಪ ಅಂದ್ರೆ ವರ್ತಮಾನ ಪತ್ರಿಕೆಗಳು ಬರ್ತಾವಂತೆ. ಈ ಕಚೇರಿಯಲ್ಲಿದ್ದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವವು ಕಂಡು ಬರುತ್ತದೆ. ಆ ಕಚೇರಿಯಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವ ಕಂಡು ಬರುವಂಥ ಓಣಿ ಯಾವುದು ಅಂದ್ರೆ ಚೇರಿಂಗ್ ಕ್ರಾಸ್.
ಆಂಗ್ಲರ ಸಾಮ್ರಾಜ್ಯದ ವೈಭವ ಕಂಡು ಬರುವಂತಹ ಒಂದು ಏರಿಯಾ ಪ್ರದೇಶ ಯಾವುದಂದ್ರೆ ಚೇರಿಂಗ್ ಕ್ರಾಸ್ ಅನ್ನುವಂಥದ್ದು. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತಿನ ಕಚೇರಿ, 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಂಪನಿಗಳು, ಕಚೇರಿಗಳು ಎಲ್ಲವೂ ದಂಗು ಬಡಿಸುವಂತೆ ನೆರೆದಿವೆ. ಅದರ ಸುತ್ತಮುತ್ತ ಇಂಡಿಯಾ ಆಫೀಸ್ ಸುತ್ತಮುತ್ತ ಏನಿದಾವೆ ಅಂದರೆ ಆಫ್ರಿಕಾದ ಕಚೇರಿ ಐತಿ, ಆಮೇಲೆ ವಸಾಹತು ಏನು ಅಂತಂದ್ರೆ ಬೇರೆ ಬೇರೆ ದೇಶದವರು ಅಧಿಕಾರಕ್ಕೆ ಒಳಪಟ್ಟಂಥ ಒಂದು ಪ್ರದೇಶವಾಗಿರ್ಬೋದು, ಎಲ್ಲ ಬಗೆಯವುಗಳು ಅಲ್ಲೇ ಸಿಗ್ತವೆ. ಇಂಡಿಯಾ ಆಫೀಸ್ನ ಅಕ್ಕಪಕ್ಕನೇ ಸಿಗ್ತವೆ. ಅಮೇರಿಕದ ಆಫೀಸ್ ಇರ್ಬೋದು, ಆಫ್ರಿಕನ್ ಆಫೀಸ್ ಇರ್ಬೋದು, ರಷ್ಯಾ ದೇಶದ ಆಫೀಸ್ ಇರ್ಬೋದು, ಎಲ್ಲ ಬಗೆಯ ಆಫೀಸ್ಗಳು ಅದ್ರ ಸುತ್ತಮುತ್ತನೇ ಸಿಗ್ತಾವಂತೆ. ಇವು ನೋಡ್ಬಿಟ್ರೆ 108 ಬ್ಯಾಂಕ್ಗಳಾಗಿರ್ಬೋದು, ವಸಾಹತಿನ ಕಚೇರಿಗಳಾಗಿರ್ಬೋದು, ಎಲ್ಲವೂ ಏನು ಮಾಡ್ತಾವೆ ಅಂದ್ರೆ ನೋಡುಗರಿಗೆ ದಂಗು ಬಡಿಸುವಂತೆ ಕಾಣುತ್ತವೆ, ನೋಡುಗರಿಗೆ ದಂಗು ಬಡಿಸುವಂತಿವೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿ ಒಂದೊಂದು ಕಚೇರಿಯಿಂದ ನಡೆಯುತ್ತದೆ. ಒಂದೊಂದು ದೇಶದ ಪ್ರಭುತ್ವ ಒಂದೊಂದು ಕಚೇರಿಯಿಂದ, ನಾನು ಹಾಗೆ ಹೇಳಿದೆ ನಿಮಗೇನು ಅಂದ್ರೆ ಆಯಾ ದೇಶವನ್ನು ಪ್ರತಿನಿಧಿಸುವಂತಹ ಏನು ಸಿಗ್ತಾವು ಅಲ್ಲಿ ಕಚೇರಿಗಳಿದಾವೆ, ಪ್ರತಿನಿಧಿಸುವಂತಹ ಕಚೇರಿಗಳು ಸಿಗ್ತಾವು ಅನ್ನುವಂಥ ವಿಚಾರವನ್ನು ನಿಮ್ಗೆ ನಾನು ಹೇಳಿದೆ. ಒಂದೊಂದು ದೇಶದ ಪ್ರಭುತ್ವವು ಇಲ್ಲಿ ಒಂದೊಂದು ಕಚೇರಿಯಿಂದ ನಡೆಯುತ್ತದೆ. ಈ ದೊಡ್ಡದೊಂದು ಬೀದಿ, ಈ ಬೀದಿಯು ಸಾಮ್ರಾಜ್ಯದ ದೊಡ್ಡ ಬೀದಿಯಾಗಿದೆ ಅಂತ ಹೇಳ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಆಯಾ ದೇಶವನ್ನು ಪ್ರತಿನಿಧಿಸುವಂತಹ ಎಲ್ಲ ಆಫೀಸುಗಳು ಅಲ್ಲಿದೆ. ಆಫ್ರಿಕನ್ ಕಚೇರಿ, ಇಂಡಿಯನ್ ಕಚೇರಿ, ಆಮೇಲೆ ಅಮೇರಿಕನ್ ಕಚೇರಿ ಅಂತ ಆ ಕಚೇರಿಗಳಿದ್ದಾವೆ. ಆ ಒಂದು ಕಚೇರಿಗಳಿಂದನೇ ಆಯಾ ದೇಶದ ಪ್ರಭುತ್ವವನ್ನು ಸಾಧಿಸುವ ಮಟ್ಟಿಗೆ ಆ ಕಚೇರಿಗಳು ಪ್ರತಿನಿಧಿಸ್ತಾ ಇದೆ ಅನ್ನುವಂಥ ವಿಚಾರವನ್ನು ಯಾರು ಹೇಳ್ತಾರೆ, ಲೇಖಕರು ನಮಗೆ ಹೇಳ್ಕೊಡ್ತಾರೆ. ನಗರದ ಪ್ರತಿಯೊಂದು ಕೂಟಕ್ಕೂ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ. ಒಂದೊಂದು ಮುಖ್ಯ ಕೂಟಕ್ಕೆ, ಒಂದೊಂದು ಮುಖ್ಯ ಬೀದಿಗೆ, ಒಂದೊಂದು ಮುಖ್ಯ ವೃತ್ತಕ್ಕೆ, ನಾವು ಸರ್ಕಲ್ ಅಂತ ಹೇಳ್ತೀವಲ್ವಾ, MG ಸರ್ಕಲ್, ಸುಭಾಷ್ ಸರ್ಕಲ್, ನೆಹರು ಸರ್ಕಲ್ ಅಂತ ಹೇಗೆ ಹೇಳ್ತೀವಲ್ವಾ, ಹಾಗೆ ಒಂದೊಂದು ಕೂಟಕ್ಕೆ ಒಂದೊಂದು ಏನಾದರೂ ಹೆಸರು ಇದ್ದೇ ಇರುತ್ತದೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಟ್ರಫಲ್ಗರ್ ಸ್ಕ್ವೇರ್ ಎಂಬಲ್ಲಿ ನೆಲ್ಸನ್ನ ಮೂರ್ತಿ ಇದೆ. ಯಾರ ಮೂರ್ತಿ ಇದೆ? ನೆಲ್ಸನ್ನ ಮೂರ್ತಿ ಇದೆ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವರ ಜೀವನದಲ್ಲಿ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಅರಳಿಸಿದ್ದಾರೆ. ಟ್ರಫಲ್ಗರ್ ಸ್ಕ್ವೇರ್ನಲ್ಲಿ ಒಂದು ವೃತ್ತದಲ್ಲಿ ಏನಿದೆ ಅಂತಂದ್ರೆ ನೆಲ್ಸನ್ನ ಮೂರ್ತಿ ಇದೆ. ಯಾರ ಮೂರ್ತಿ ಇದೆ? ನೆಲ್ಸನ್ನ ಮೂರ್ತಿ ಇದೆ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿ ಮಾಡಿರುವಂತಹ ಒಂದು ಮಹತ್ವದ ಸಾಧನೆಗಳನ್ನು ಆ ಮೂರ್ತಿ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಈ ನೆಲ್ಸನ್ ಅಂತ ಮೊದಲೇ ಹೇಳ್ಕೊಟ್ಟಿದ್ದೀನಿ, ಇವನೊಬ್ಬನು ವೀರ ಯೋಧ. ಈತ ಯಾರು? ವೀರ ಯೋಧ. ಈತ ಎಲ್ಲಿದೆ ಇವನು ಅಂದ್ರೆ ಟ್ರಫಲ್ಗರ್ ಅನ್ನುವಂಥ ಒಂದು ವೃತ್ತದಲ್ಲಿ ಒಂದೊಂದು ಮೂರ್ತಿ ಇದೆ. ಆ ಮೂರ್ತಿ ಕೆಳಗಡೆ ಈತನು ಮಾಡಿರುವಂತಹ ಒಂದು ಸಾಧನೆಯ ವಿವರಣೆ ಅಲ್ಲಿದೆ. ಇಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ ಶಿಲಾ ಪ್ರತಿಮೆ, ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ವೆಲ್ಲಿಂಗ್ಟನ್ ಅನ್ನುವಂಥ ಒಂದು ಶಿಲಾ ಪ್ರತಿಮೆ ಸಿಗ್ತೈತಿ. ನಿಮಗೆ ವೆಲ್ಲಿಂಗ್ಟನ್ ಬಗ್ಗೆನೂ ಕೂಡ ನಾನು ಹೇಳ್ಕೊಟ್ಟಿದ್ದೇನೆ. ವೆಲ್ಲಿಂಗ್ಟನ್ ಯಾರಿದ್ದ? ಎಡ್ವರ್ಡ್, ರಾಣಿ ಎಲಿಜಬೆತ್, ಹರ್ಷಲ್, ಇದು ನೆಲ್ಸನ್ ಆದ್ಮೇಲೆ ಅವನು ವೆಲ್ಲಿಂಗ್ಟನ್ ಅನ್ನೋನು ಕೂಡ ಒಬ್ಬ ವೀರ ಯೋಧನೇ. ವೆಲ್ಲಿಂಗ್ಟನ್ನ ಮೂರ್ತಿ ಇದೆ. ಬೀದಿ ಬೀದಿಗೆ, ಮೂಲೆ ಮೂಲೆಗೆ ಇತಿಹಾಸದ ಪ್ರಸಿದ್ಧರು, ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದೊಂದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ಹೆಜ್ಜೆ ಹೆಜ್ಜೆಗೂ ಇತಿಹಾಸದ ಅಡಿಗಳು ದೊರೆಯುತ್ತವೆ. ನೆಲ್ಸನ್ನ ಮೂರ್ತಿ ದಾಟ್ಕೊಂಡು ಹೋಗ್ಬಿಟ್ರೆ ವೆಲ್ಲಿಂಗ್ಟನ್ ದಾಟ್ಕೊಂಡು ಹೋಗ್ಬಿಟ್ರೆ ಇನ್ನು ಮುಂದಕ್ಕೆ ಹಾಗೆ ಆ ದೇಶಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿಕೊಂಡಂಥ ಅಮರರಾದಂಥ ವೀರ ಯೋಧರುಗಳು ಇದ್ದಾರೆ. ಅವ್ರು ಹೇಗಿದ್ದಾರೆ ಅಂದ್ರೆ, ಈ ದೇಶ ದೊಡ್ಡದು, ಇದೆಂಥದ್ದು, ಈ ದೇಶ ದೊಡ್ಡದು, ಈ ದೇಶದ ಘನತೆಯನ್ನು ಕಾಯಿರಿ, ಈ ದೇಶದ ಏನಪ್ಪ ಅಂದ್ರೆ ಗೌರವವನ್ನು ಉಳಿಸಿರಿ ಅನ್ನುವಂತಹದ್ದನ್ನು ಹೇಳುವ ಹಾಗೆ ಆ ಒಂದು ಮೂರ್ತಿಗಳು ನಿಂತಾವಂತೆ. ಹೆಜ್ಜೆ ಹೆಜ್ಜೆಗೂ ಮೂಲೆ ಮೂಲೆಗೂ ಏನು ಅಂತಂದ್ರೆ ದೇಶದ ಗೌರವವನ್ನು ಕಾಯುವಂತಹ ಶಿಲಾ ಪ್ರತಿಮೆಗಳು ಆ ದೇಶದ ರಸ್ತೆ ಉದ್ದಕ್ಕೂ ಏನಾಗ್ತವೆ ಅಂದರೆ ಸಿಗ್ತಾ ಹೋಗ್ತವೆ. ವಿದ್ಯಾರ್ಥಿಗಳೇ, ಇದ್ರ ಮೂಲಕ ನಾವೇನು ಗಮನಿಸ್ತೀವಿ ಅಂತಂದರೆ ಆ ದೇಶದಲ್ಲಿ ಇರುವಂತಹ ಜನರು ಅಲ್ಲಿ ಈ ಮೊದಲು ಆಗಿ ಹೋಗಿರುವಂತಹ ವಿಜ್ಞಾನಿಗಳು, ವೈದ್ಯರು, ರಾಜಕಾರಣಿಗಳು, ಕಲಾ ಪ್ರೇಮಿಗಳು, ಕಲಾ ರಸಿಕರು, ವೀರ ಯೋಧರು ಮತ್ತು ಏನಪ್ಪ ಅಂದ್ರೆ ಕವಿ ಪುಂಗ ಅವರಿಗೆ ಯಾವ ಥರನಾದಂಥ ಮರ್ಯಾದೆಯನ್ನು ಕೊಟ್ಟಿದ್ದಾರೆ, ಯಾವ ಥರನಾದಂಥ ಅವರು ದೇಶವನ್ನು ರಕ್ಷಣೆ ಮಾಡೋದಂಥವ್ರಿಗೆ ಯಾವ ಥರನಾದಂಥ ಮರ್ಯಾದೆಯನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊತೀವಿ. ಒಂದು ಜೊತೆಗೆ ಅವ್ರನ್ನ ಸದಾ ಸ್ಮರಿಸ್ತಾನೆ ಇರ್ತಾರಲ್ಲ ಅನ್ನುವಂಥದ್ದು, ಅವ್ರು ಮಾಡಿ ಹೋಗಿರುವಂಥ ಕಾರ್ಯ ಸಾಧನೆಗಳನ್ನ ಅವರು ಸದಾ ಜ್ಞಾಪಕದಲ್ಲಿಟ್ಟುಕೊಂಡು ಸ್ಮರಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾವಿಲ್ಲಿ ತಿಳ್ಕೊತೀವಿ. ಬೀದಿಯಲ್ಲಿ ಲಕ್ಷಾನುಲಕ್ಷ ಜನ ತಿರುಗಾಡುತ್ತಾರೆ, ಅವಸರದಿಂದ ಓಡುತ್ತಾರೆ.
ರಸ್ತೆಗಳಲ್ಲಿ ಲಕ್ಷಾನುಲಕ್ಷ ಜನ ಏನು ಮಾಡ್ತಾರೆ, ಓಡಾಡ್ತಾರೆ, ತಿರುಗಾಡ್ತಾರೆ. ಟೈಮ್ 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 ಈಸ್ ಮನಿ ಏನಂತಾರೆ ಅಂದ್ರೆ ಅವರು ಹೊತ್ತೇ ಹಣ ಅಂತೆ. ಅಲ್ಲಿ ನಮ್ಮಂಗೆ ಹರಟೆ ಹೊಡೆಯುವುದಾಗಲಿ, ಪಂಚಾಯತಿ ಕಟ್ಟಿ ಕುಂಡ್ರುದಾಗಲಿ, ಚೌಕಿ ಮಾತು ಕಟ್ಟಿಯುವುದಾಗಲಿ, ಸಂಜೆ ಮುಂದಿನ ಚಾ ಚೂಡ ಮಾತುಗಳಾಗಲಿ ಯಾವುದೂ ಇಲ್ಲ. ಅವರಿಗೇನು ಒಂದೇ ಒಂದು ಮುಖ್ಯವಾದಂಥ ಅಂಶ ಏನು ಅಂದರೆ ಹೊತ್ತೇ ಹಣ ಅನ್ನುವ ಹಾಗೆ ದುಡಿತಾರೆ. ಪ್ರತಿ ಕ್ಷಣಕ್ಕೂ ಅವ್ರು ಬೆಲೆಯನ್ನು ಕೊಡ್ತಾರೆ. ಹಾಗಿದ್ದಾಗ ಜೀವನದಲ್ಲಿ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ವಿದ್ಯಾರ್ಥಿಗಳಾದವರು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ಕಳೆದ ಹೋದ ಹೊತ್ತು ಮತ್ತೆ ಬಾರದು, ಒಡೆದು ಹೋದ ಮುತ್ತು ಕಳೆದ ಹೋದ ಹೊತ್ತು ಬರುವುದಿಲ್ಲ, ಮತ್ತೆ ತಿರುಗಿ ಬರೆಯುವುದಿಲ್ಲ. ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನುವಂಥ ಗಾದೆ ಮಾತನ್ನು ಓದ್ತೀವಿ ಮಕ್ಕಳನ್ನು. ಹಾಗಾದರೆ ಇಲ್ಲಿ ನಾವೇನು ತಿಳ್ಕೋಬೇಕು ಅಂತಂದರೆ ಟೈಮಿಗೆ ಅವರು ಯಾವ ಥರನಾದಂಥ ಬೆಲೆಯನ್ನು ಕೊಟ್ಟಿದ್ರು ಅನ್ನುವಂಥ ವಿಚಾರವನ್ನು. ಇದು ಅಕ್ಷರ ಸಹ ವಿದ್ಯಾರ್ಥಿಯಲ್ಲಿ ನಿಜವಾಗಿದೆ. ಈ ಬೆಲೆಗೆ ಇಷ್ಟು ಬೆಲೆಯನ್ನು ಕೊಟ್ಟಾರಲ್ವ ವೇಳೆಗೆ, ಅದು ನಿಜವಾಗ್ಲೂ ಒಂದೇನಪ್ಪ ಅಂದ್ರೆ ನಿಜವಾದ ಸತ್ಯವಾದಂಥ ಸಂಗತಿ ಅಂತ. ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆ ಕುತೂಹಲದಿಂದ ನೋಡಿದೆ. ನಮ್ಮ ಲೇಖಕರು ಇಲ್ಲಿ ಹೆಣ್ಮಕ್ಳ ಟೊಪ್ಪಿಗೆನ ಭಾಳ ಕುತೂಹಲದಿಂದ ಆಸಕ್ತಿಯಿಂದ ನೋಡಿದ್ರು. ಏಕೆ ಅಂತಂದರೆ ಒಂದು ಟೊಪ್ಪಿಗೆ ಅಂತೆ ಇನ್ನೊಂದು ಇರುವುದಿಲ್ಲ, ಒಂದು ಟೊಪ್ಪಿಗೆ ಅಂತೆ ಮತ್ತೊಂದು ಟೊಪ್ಪಿಗೆ ಇರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ. ಒಂದು ಟೊಪ್ಪಿಗೆ ತೆರನಾಗಿ ಇನ್ನೊಂದು ಟೊಪ್ಪಿಗೆ ಇಲ್ಲ, ಮತ್ತೊಂದು ಟೊಪ್ಪಿಗೆ ತೆರನಾಗಿ ಮತ್ತೊಂದು ಟೊಪ್ಪಿಗೆ ಇಲ್ಲ. ಏನಾಗಿದೆ ಅಂದರೆ ಸಿಕ್ಕಿಸಿರುವಂತಹ ಒಂದು ಇದರಲ್ಲಿ ಕೂಡ ಭಿನ್ನವಾಗಿರ್ತೈತಿ, ವ್ಯತ್ಯಾಸವಾಗಿರ್ತೈತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೂ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಎಷ್ಟು ಒಂದು ಕೋಟಿಗಳ ಟೊಪ್ಪಿಗೆಯನ್ನು ಕೂಡ ನಾವು ಗಮನಿಸಿದ್ರು ಕೂಡ ಅವರು ಸಿಗಿಸಿರುವಂಥ ಪುಚ್ಚುಗಳಲ್ಲಾದರೂ ಕೂಡ ಏನಾಗಿದೆ ಅಂದ್ರೆ ಬದಲಾವಣೆಯನ್ನು ಕಾಣ್ತೀವಿ ಅಂತ. ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ, ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ. ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ, ಹೌದಲ್ವಾ? ನಿಜ. ಯಾಕಂದರೆ ಒಬ್ಬರಂತೆ ಇನ್ನೊಬ್ಬರಿಲ್ಲ, ವೈಯಕ್ತಿಕ ಭಿನ್ನತೆಯನ್ನು ಕಾಣ್ತೀವಿ ನಾವು. ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿದಂಥ ಮಗುವಿನಲ್ಲಿ ಕೂಡ ಎಷ್ಟೋ ವ್ಯತ್ಯಾಸಗಳಿರ್ತವೆ. ಹಾಗಿದ್ರೆ ಸಮಾಜದಲ್ಲಿ ಬಗೆ ಬಗೆಯ ಜನಾಂಗಗಳು, ಬಗೆ ಬಗೆಯ ವರ್ಗಗಳಿರ್ತವೆ, ಅವರಲ್ಲಿ ಎಷ್ಟೊಂದು ಭಿನ್ನತೆ ಇರುತ್ತಲ್ವಾ? ಹಾಗೇನೆ ಕೂಡ ಈ ಒಂದು ಟೊಪ್ಪಿಗೆಯಲ್ಲಿ ಕೂಡ ಕೋಟ್ಯಾನು ಕೋಟಿ ಟೊಪ್ಪಿಗೆಗಳನ್ನೆಲ್ಲ ಏನಪ್ಪ ಗಮನಿಸಿದ್ರು ಕೂಡ ಅವರು ಸಿಕ್ಕಿಸಿರುವಂಥ ಒಂದು ಪುಚ್ಚುಗಳಲ್ಲಾಗಲಿ, ಪುಚ್ಚದ ಬಣ್ಣಗಳಲ್ಲಾಗಲಿ, ಗಾತ್ರದಲ್ಲಾಗಲಿ ಏನಾಯ್ತು ಅಂದರೆ ವ್ಯತ್ಯಾಸವನ್ನು ನಾವು ಕಾಣ್ತೀವಿ ಅನ್ನುವಂಥ ವಿಚಾರವನ್ನು ಲೇಖಕರು ಲಂಡನ್ನ ನಗರದ ಮಹಿಳೆಯರ ಟೊಪ್ಪಿಗೆ ವಿಶೇಷಿತವನ್ನು ಕುರಿತಾಗಿ ಈ ಒಂದು ಮಾತನ್ನು ಹೇಳ್ತಾರೆ ಮಕ್ಕಳೇ. ಮುಂದೆ ಹೋಗಿ ಏನು ಹೇಳ್ತಾರೆ ಅಂತ ನೋಡೋಣ. ವೆಸ್ಟ್ ಮಿನಿಸ್ಟರ್ ಅಬೆ ಏನು ಇದೊಂದು ಸತ್ತವರ ಸ್ಮಾರಕ ಅಂತ ನಾನು ಮೊದಲೇ ಹೇಳ್ಕೊಟ್ಟಿದ್ದೆ ನಿಮಗೆ. ನಾನು ಏನಪ್ಪ ಅಂದ್ರೆ ರಾಜಕಾರಣಿಗಳು, ವಿಜ್ಞಾನಿಗಳು, ಸಂಶೋಧಕರು, ಇತಿಹಾಸ ಪುರುಷರು, ಕವಿಪುಂಗವರು ಎಲ್ಲರೂ ಸತ್ತು ಹೋಗಿರುವಂಥವರನ್ನು ಅಲ್ಲಿ ಇಟ್ಟಿರುವಂಥದ್ದು, ಉಗಿದಿರುವಂತಹ ಒಂದು ಮಂದಿರ, ಅದಕ್ಕೇನಂತೀವಿ ಅಂದ್ರೆ ಸತ್ತವರ ಸ್ಮಾರಕ ಅಂತೀವಿ. ಅಂತಹ ಒಂದು ಬೃಹತ್ವಾಗಿರುವಂಥ ಮಂದಿರ ಯಾವುದು ಅಂದ್ರೆ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂಥದ್ದು. ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. 1000 ವರ್ಷಗಳಷ್ಟು ಹಿಂದಾಗಿರುವಂತಹ ಒಂದು ಮಂದಿರ, ಪುರಾತನ ಮಂದಿರ, ಹಳೆಯ ಕಾಲದ ಮಂದಿರ ಯಾವುದು ಅಂದ್ರೆ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂಥದ್ದು. ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚಳಿಯದೇ ಉಳಿದಿದೆ. ಕೆಲವು ಕಡೆ ಮಾತ್ರ ಸ್ವಲ್ಪ ದುರಸ್ತಿ ಐತಿ, ಅದನ್ನು ಬಿಟ್ಟರೆ ಈಗಲೂ ಕೂಡ ಅದೇನಾಗಿದೆ ಅಂದರೆ ಮೊದಲು ಹೇಗಿತ್ತು ಹಾಗೇನೆ ಅಚ್ಚಳಿಯದೇ ಉಳಿದಿದೆ ಅಂತ ಹೇಳ್ತಾರೆ. ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು, ಕವಿಪುಂಗರು ಹೊರಗಿರುವರು, ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. ಸತ್ತವರಿಗೆ ಕಟ್ಟಿಸಿರುವಂಥ ಒಂದು ದೊಡ್ಡ ದೇವಾಲಯ, ಒಂದು ಪುರಾತನ ಮಂದಿರ ಅಂತಂದರೆ ಇದಕ್ಕಿಂತ ದೊಡ್ಡ ಮಂದಿರ ಎಲ್ಲಿಯೂ ಇಲ್ಲ. ಅಂತಹ ಒಂದು ಮಂದಿರವನ್ನೇ ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರೆ ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ಕಾಣ್ತೀವಿ ಅನ್ನುವಂಥದ್ದನ್ನು ಭಾಳ ಚಂದವಾಗಿ ಕವಿ ಹೇಳ್ತಾರೆ ನೋಡ್ರಿ. ಮೊರಾಲಿಟಿ, ಬಿಹೋಲ್ಡ್ ಆ್ಯಂಡ್ ಪಿಯರ್ ವಾಟ್ ಎ ಲಿಟರ್ಸ್ ಆಫ್ ಥಮ್ಸ್ ಈಸ್ ಹಿಯರ್. ಮರ್ತತ್ವವೇ ಎಷ್ಟು ಗೋರಿ ಗುಂಪುಗಳಿವೆ ಇಲ್ಲಿ, ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು. ಮನುಷ್ಯನೇ, ಮನುಷ್ಯತ್ವವೇ ನೋಡು, ಮನುಷ್ಯನ ಸ್ವಭಾವವೇ ಇಲ್ಲಿ ಎಷ್ಟು ಗೋರಿಗಳಿವೆ, ಎಷ್ಟು ಗೋರಿಗಳ ಒಂದು ರಾಶಿ ಇದೆ, ಗುಂಪು ಇದೆ. ಇದನ್ನು ನೋಡಿ ಅಂಜು. ನಾವು ಯಾರಿಗೆ ಅಂಜದೇವರು ಅಟ್ಲೀಸ್ಟ್ ಸಾವಿಗಾದರೂ ಅಂಜಲೇಬೇಕಲ್ವ? ನಾನೇ, ನನ್ನದು, ನಾನು ಅನ್ನುವಂಥ ಅಹಂಕಾರದಿಂದ ಮೆರೆಯುವಂಥ ವ್ಯಕ್ತಿ ಸಾವನ್ನೆಲ್ಲಾದರೂ ಕೂಡ ಬರಲೇಬೇಕಲ್ವ, ಸಾವು ಇರಲೇಬೇಕಲ್ವ? ಅದನ್ನೇ ಹೇಳ್ತಾರೆ ನೋಡ್ರಿ. ಮೊರಾಲಿಟಿ, ಬಿಹೋಲ್ಡ್ ಆ್ಯಂಡ್ ಪಿಯರ್ ವಾಟ್ ಎ ಲಿಟಲ್ಸ್ ಆಫ್ ಥಮ್ಸ್ ಈಸ್ ಹಿಯರ್. ನೋಡು ಇಲ್ಲಿ ಎಷ್ಟು ಮರ್ತತ್ವವೇ, ಎಷ್ಟು ಗೋರಿ ಗುಂಪುಗಳಿವೆ,
ಇದನ್ನು ನೋಡಿ ನೀನು ಸ್ವಲ್ಪ ಆದರೂ ಅಂಜು ಅನ್ನುವಂಥದ್ದನ್ನು ಅದ್ಭುತವಾದಂಥ ಮಾತನ್ನು ಲೇಖಕರು ಹೇಳ್ತಾರೆ. ಎಂದು 300 ವರ್ಷಗಳ ಹಿಂದೆ ಡುಮ್ಯಾಂಟೋ ಎಂಬ ಕವಿಯು ಹಾಡಿದನು. ಇದನ್ನು ಯಾರು ಹಾಡಿದ್ರು ಅಂದ್ರೆ 300 ವರ್ಷಗಳ ಹಿಂದೆನೇ ಡುಮ್ಯಾಂಟೋ ಅನ್ನುವಂಥ ಒಬ್ಬ ಕವಿ ಈ ಥರನಾಗಿ ಹಾಡಿ ಹೇಳಿದ್ರಂತೆ. ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವೆಸ್ಟ್ ಮಿನ್ಸ್ಟರ್ ಅಬೆಯ ಸಂದರ್ಶನ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧನೆಗಳನ್ನು ಬರೆದಿದ್ದಾರೆ. ಇಂದಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ತವರುಮಣಿಯಾಗಿದೆ. ಈ ಒಂದು ಪುರಾತನ ಸತ್ತವರ ಸ್ಮಾರಕವನ್ನು ನೋಡಿ ಯಾರ್ಯಾರು ಬರೆದ್ರು ಅಂತಂದರೆ ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬುವಂಥವ್ರು ಪ್ರಖ್ಯಾತ ಸಾಹಿತಿಗಳು. ಇದನ್ನ ನೋಡಿ ಏನು ಬರೆದ್ರು ಅಂತಂದರೆ ಲೇಖನಗಳನ್ನು ಬರೆದ್ರು, ಸಂದರ್ಶನವನ್ನು ಮಾಡಿ ತಮಗೆ ತಿಳಿದಂಥ ಅನುಭವಗಳನ್ನು ಬರೆದ್ರು. ಅವು ಏನಾಗಿವೆ ಅಂದರೆ ಇಂದಿಗೂ ಕೂಡ ಉತ್ತಮವಾದಂಥ ಒಂದು ನಿಬಂಧಗಳು ಆಗಿ ಉತ್ತಮ ಒಂದು ಸಾಹಿತ್ಯದ ಮೇಲೆ ರಚಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಎಡಿಸನ್ ಮತ್ತು ಗೋಲ್ಡ್ ಸ್ಮಿತ್ ಅವರು ಬರೆದಿರುವಂಥ ವಿಚಾರವನ್ನು ಕುರಿತು ನಮ್ಮ ಲೇಖಕರು ಹೇಳ್ತಾರೆ. ಈ ಒಂದು ಯಾವುದು ಅಂತಂದರೆ ಈ ವೆಸ್ಟ್ ಮಿನ್ಸ್ಟರ್ ಅಬೆ ಎನ್ನುವುದು ಕಬ್ಬಿಗರಿಗೆ ತವರು ಮನೆ, ಯಾವುದಕ್ಕೆ ಸ್ಫೂರ್ತಿಯ ತವರು ಮನೆಯಾಗಿದೆ. ಯಾವುದಕ್ಕೆ ಸ್ಫೂರ್ತಿಯ ತವರು ಮನೆಯಾಗಿದೆ. ಹೊರಗಿನಿಂದ ಉತ್ತಮವಾಗಿ ಸಿಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತದೆ. ಇದನ್ನು ಹೋಗಬೇಕಾದ್ರೆ ಹೇಗೆ, ವೆಸ್ಟ್ ಮಿನ್ಸ್ಟರ್ ಅಬೆಗೆ ಹೇಗೆ ಹೋಗಬೇಕು, ಏನು ಥರನಾದಂಥ ಇದ್ರದ್ದು ಎಂಟ್ರೆನ್ಸ್ ಇದೆ, ಪ್ರವೇಶ ಇದೆ ಅನ್ನೋದನ್ನು ಹೇಳ್ತಾರೆ. ಹೊರಗಿನಿಂದ ಉತ್ತಮವಾಗಿ ಸಿಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತದೆ. ನೋಡಕ್ಕೆ ಹೊರಗೊಂದು ಸಣ್ಣ ಸಿಂಗರಿಸಿದಂಥ ಡೆಕೋರೇಟ್ ಮಾಡಿದಂಥ ಅಲಂಕರಿಸಿದಂಥ ಒಂದು ಬಾಗಿಲು ಕಾಣುತ್ತದೆ. ಒಳಗೆ ಮಾತ್ರ ಕಟ್ಟಡವು ಭವ್ಯವಾಗಿ ಇದೆ. ಒಳಗೆ ಮಾತ್ರ ಕಟ್ಟಡ ಏನಾಗೈತಿ, ಭವ್ಯವಾಗಿರುವಂಥದ್ದೊಂದು ಕಟ್ಟಡವಾಗೈತಿ. ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದರು. ಇವರು ಆ ಒಂದು ಮಂದಿರಕ್ಕೆ ಭೇಟಿಯನ್ನು ನೀಡಿದಾಗ ಏನಾಗಿತ್ತು ಅಲ್ಲಿ ಅಂತಂದ್ರೆ ಪಾದ್ರಿಯವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಪಾದ್ರಿ ಅಂದ್ರೆ ಯಾರು, ಆ ಒಂದು ಗೋರಿಗಳನ್ನ ಕಾಯ್ಕೊಳ್ಳಕ್ಕಿರುವಂಥ ಒಬ್ಬ ವ್ಯಕ್ತಿ. ಆ ಗೋರಿಗಳನ್ನ ಕಾಯ್ದುಕೊಳ್ಳಕ್ಕಿರುವಂಥ ಒಬ್ಬ ವ್ಯಕ್ತಿ. ಅವ್ರು ಏನು ಮಾಡ್ತಿದ್ರು ಅಂದ್ರೆ ಪ್ರಾರ್ಥನೆಯನ್ನು ಹೇಳುತ್ತಿದ್ದರು. ಕೇಳಲೆಂದು 100 ಜನರು ನೆರೆದಿದ್ದರು. ಆ ಪ್ರಾರ್ಥನೆಯನ್ನು ಕೇಳಲೆಂದು ಅಲ್ಲಿ ಸುಮಾರು ಜನರು ಏನಾಗಿದ್ರು ಅಂದ್ರೆ ಕೂಡಿದ್ರು, ಸೇರಿದ್ರು. ಸರ್ಕಾರಿ ಡಾಕ್ಟರ್ ಅಂತೆ ಇಲ್ಲಿ ಸರ್ಕಾರಿ ವೈದ್ಯಕರು ಇರುತ್ತಾರೆ. ಗೌರ್ಮೆಂಟ್ ವೈದ್ಯರಂತೆ ಇಲ್ಲಿ ಕೂಡ ಸರ್ಕಾರಿ ಯಾರಿದ್ದಾರೆ ಅಂತಂದ್ರೆ ಅರ್ಚಕರು ಕೂಡ ಇದ್ದಾರೆ, ವೈದಿಕರು ಇದ್ದಾರೆ. ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ. ಆ ಒಂದು ಸರ್ಕಾರಿ ವೈದಿಕರ ಕೆಲಸ ಏನು ಅಂತಂದರೆ ಜನರ ಅಲ್ಲಿ ಸತ್ತು ಮಲಗಿರುವಂಥವರ ಆತ್ಮಗಳನ್ನು ಆರೋಗ್ಯವಾಗಿ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳುವುದೇ ಅವರ ಕೆಲಸವಾಗಿದೆ. ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದು ದೇವರೇ ಬಲ್ಲ. ಇವ್ರು ಮಾಡುವಂಥ ಈ ಕೆಲಸ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗ್ತೈತೋ ದೇವರೇ ಬಲ್ಲ. ಯಾಕಂತಂದ್ರೆ ಆ ಒಂದು ಸತ್ತವರ ಆತ್ಮಗಳನ್ನು ನೋಡ್ಕೊಳ್ಳೋಕೆ ಒಬ್ಬ ಪಾದ್ರಿನಿಟ್ಟಾರ, ಒಬ್ಬ ವೈದಿಕನಿಟ್ಟಾರ ಅನ್ನುವಂಥದ್ದು ಇದು ಹೇಗೆ ಸತ್ಯ? ಆದರೂ ಕೂಡ ಸತ್ಯಾಸತ್ಯತೆಗಳನ್ನು ದೇವರೇ ಬಲ್ಲರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಬಹುಜನರು ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ದವರಂತೆ ತೋರಿತು. ಅಲ್ಲಿ ಕೆಲವರು ಪ್ರಾರ್ಥನೆ ಮಾಡಕ್ಕೆ ಹೋದ್ರು, ಇನ್ನು ಕೆಲವರು ಪ್ರಾರ್ಥನೆ ಮಾಡೋರನ್ನ ಅಥವಾ ಒಂದು ಮಂದಿರವನ್ನು ನೋಡಕ್ಕೆ ಹೋದಂಥವ್ರು ಇದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಪಾದ್ರಿಯ ಪ್ರಾರ್ಥನೆಯು ಮುಗಿದೊಡನೆ ದುಡಿದು ತಮ್ಮ ಮನಸ್ಸಿಗೆ ಸೆಳೆದು ಮೂಲೆಗೆ ಅವರು ಸಾಗಿದ್ರು. ಈ ಪಾದ್ರಿಯ ಪ್ರಾರ್ಥನೆ ಮುಗಿದ ಮೇಲೆ ಎಲ್ಲರೂ ದುಡಿದು ತಮಗೆಲ್ಲೆಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲೆಲ್ಲಿ ಹೋಗಿ ಎಲ್ಲರೂ ಹೋಗ್ಬಿಟ್ರಂತೆ. ಸಾಗುವ ಹಾದಿ ಎಡಬಲಕ್ಕೆ ರಾಜಕಾರಣ ಚತುರರ ಶಿಲಾಮೂರ್ತಿಗಳಿವೆ. ಹೋಗ್ಬೇಕಾದ್ರೆ ಏನಿದೆ ಅಂದರೆ ಆ ಕಡೆ ಈ ಕಡೆ ಏನಿದ್ದಾರೆ ಅಂದರೆ ರಾಜಕಾರಣಿಗಳು, ಚತುರರು, ವಿದ್ವಾಂಸರ ಏನಿದೆ ಅಂದರೆ ಮೂರ್ತಿಗಳಿವೆ. ಎಂಥ ಮೂರ್ತಿಗಳು? ಕಲ್ಲಿನಿಂದ ಕೆತ್ತಿದಂತಹ ಶಿಲಾ ಮೂರ್ತಿಗಳಿವೆ. ಮೊದಲು ಕಣ್ಣಿಗೆ ಬೀಳುವ ದೃಶ್ಯವೇ ಇದು. ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದರೆಂದು ಇಲ್ಲಿಯವರ ಅಭಿಪ್ರಾಯವೆಂದು ಕಾಣುತ್ತದೆ. ಈ ರಾಜಕಾರಣದ ಮೂರ್ತಿಗಳ ಫಸ್ಟ್ ಕಣ್ಣಿಗೆ ಬೀಳ್ತಾವ ಅಂದ್ರೆ ರಾಜರುಗಳಿಗಿಂತ ಕವಿಗಳಿಗಿಂತ ರಾಜಕಾರಣ ಅಥವಾ ಇವರು ರಾಜಚತುರ್ಣರೇ ಅಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಯಾಕಂದ್ರೆ ಇಲ್ಲಿಯ ಲಂಡನ್ನ ಇಂಗ್ಲೆಂಡ್ ದೇಶದ ಒಂದು ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿದವರೇ, ಒಂದು ಧ್ವಜವನ್ನು ಮೇಲೆ ಹಾರಿಸಿದವರೇ ರಾಜಚತುರ್ಣರು. ಹಾಗಿದ್ದಾಗ ಅವರೇ ಒಂದು ಮುಖ್ಯ ಅಥವಾ ಅವರೇ ಒಂದು ಪ್ರಸಿದ್ಧಿ ಅನ್ನುವಂಥ ಒಂದು ಅರ್ಥದಲ್ಲಿ ಅವರ ಮೂರ್ತಿಗಳು ನಮ್ಮ ಕಣ್ಣಿಗೆ ಮೊದಲನೇದಾಗಿ ಕಾಣಿಸ್ತಾವೆ ಅನ್ನುವಂಥದ್ದು ಹೇಳ್ತಾರೆ. ಪ್ರಾರ್ಥನೆಯು ನಡೆದಾಗ ನಾನು ಮೆಲ್ಲನೆ ಒಳಗೆ ನುಸುಳಿ ಬಾಗಿಲ ಹತ್ತಿರದಲ್ಲಿಯೇ ನಿಂತಿದ್ದೆ. ಇವರು ಪ್ರಾರ್ಥನೆ ನಡೆದಾಗ ಹೋಗಿದ್ರು ನಮ್ಮ ಲೇಖಕರು. ಸೌಗಾತ ಒಳಗೆ ಹೋಗಿ ನಿಂತು ಅಲ್ಲೇ ಬಾಗಿಲ ಹತ್ತಿರ ನಿಂತು ಸಹಜವಾಗಿ ಮೇಲಕ್ಕೆ ಮೋರೆ ಎತ್ತಿ ನೋಡಲು ಅಲ್ಲಿ ಅರ್ಲ್ ಆಫ್ ಚಾಟ್ಹ್ಯಾಮ್ ಅನ್ನು ನನ್ನ ಕಡೆ ನೋಡುತ್ತಾ ನಿಂತಿದ್ದನು.
ಇವರು ಪ್ರಾರ್ಥನೆ ನಡೆದಿತ್ತು, ಎಲ್ಲರೂ ಸುಮ್ಮನೆ ನಿಂತು ಪ್ರಾರ್ಥನೆ ಮಾಡ್ತಾಯಿದ್ರು. ಸೌಕಾತ ಒಳಗೆ ಹೋಗಿ ಬಾಗಿಲ ಹತ್ರ ನಿಂತಿದ್ರು. ಹಿಂಗೆ ಕಣ್ಣು ಹಿಂಗೆದ್ದು ಮ್ಯಾಕ್ ನೋಡಿದ್ರೆ ಯಾರಿದ್ರು ಅವ್ರಿಗೆ ಅಂತಂದರೆ ಅರ್ಲ್ ಹಾಫ್ ಚಟ್ಹ್ಯಾಮ್ ಅನ್ನುವಂಥವನು ತನ್ನ ಕಡೆಗೆ ನೋಡ್ತಾ ಇದ್ದ ಅನ್ನುವಂಥ ಒಂದು ಭಾವನೆ ಇವರಿಗೆ ಬರ್ತೈತೆ. ಯಾಕಂದ್ರೆ ಅಲ್ಲಿ ಮೂರ್ತಿಗಳು ಎಲ್ಲವೂ ಏನು ಅಂದರೆ ಮೂರ್ತಿಗಳು. ಹಾಗಿದ್ದಾಗ ಇವ್ರ ಕಡೆ ನೋಡುವಂತಹ ಒಂದು ವಿಶೇಷತೆ ಏನಿರಲಿಲ್ಲ. ಇವರು ಆ ಥರನಾಗಿ ಭಾವಿಸ್ತಾರೆ. ಅರ್ಲ್ ಹ್ಯಾಫ್ ಚಟ್ಹ್ಯಾಮ್ ತನ್ನ ಕಡೆ ನೋಡ್ತಾ ಇದ್ದಂಥ ಎನ್ನುವ ಹಾಗೆ ನೋಡ್ತಾರೆ. ಹಾಗೆ ಎದುರಿಗೆ ದಿಟ್ಟಿಸಿ ನೋಡಿದೆ ಗ್ಯಾಡ್ಸ್ಟನ್, ಮಾಲ್ಫ್ ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬಿದ್ದರು. ಪ್ರಾರ್ಥನೆಯು ಮುಗಿದು ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಹಾಯ್ದು ಪಾದ್ರಿಯ ಆಸನದ ಕಡೆ ಹೋದೆ. ಅಲ್ಲಿ ಉತ್ತಮವಾದ ಕೆತ್ತನೆಯ ಕೆಲಸವು ಕಣ್ಣಿಗೆ ಬಿತ್ತು. ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು. ಇಲ್ಲಿ ಬಗೆ ಬಗೆಯ ರಾಜಕಾರಣಿಗಳು, ರಾಜಚತುರರ ಮೂರ್ತಿಗಳಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಗ್ಯಾಡ್ಸ್ಟನ್, ಮಾಲ್ಫರ್ಡ್, ಡಿಸ್ಲೇರಿ ಮೊದಲಾದವರು ಹೋಗ್ತಿರ್ಬೇಕಾದ್ರೆ ಒಂದು ಮಾರ್ಗದ ಮಧ್ಯದಲ್ಲಿ ಆ ಕಡೆ ಈ ಕಡೆ ಎಲ್ಲರೂ ಇದ್ರು. ಇವ್ರ ಹತ್ರ ಎಲ್ಲಿ ಹೋದ್ರು ಅಂದ್ರೆ ಪಾದ್ರಿಯ ಹತ್ರ ನಮ್ಮ ಲೇಖಕರು ಹೋದ್ರು. ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಸುಂದರವಾದಂಥ ಕೆತ್ತನೆ ಕೆಲಸವನ್ನು ನೋಡಿರುವಂಥದ್ದು, ಸುಂದರವಾದಂಥ ಒಂದು ಕೆಲಸವನ್ನು ನೋಡ್ತಾರೆ, ಕಣ್ಣಿಗೆ ಬಿತ್ತು. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಆ ಮೂರ್ತಿಗಳಿಗೆ ಬಂಗಾರದ ಲೇಪನವನ್ನು ಮಾಡಿದ್ರಂತೆ. ಎಂಥ ಲೇಪನವನ್ನು ಮಾಡಿದ್ರು? ಬಂಗಾರದ ಲೇಪನವನ್ನು ಅದಕ್ಕೆ ಕೊಟ್ಟಿದ್ರಂತೆ. ಆಮೇಲೆ ನನಗೆ ಅತಿ ಮುಖ್ಯವಾದ ಬೇಕಾದ ಪೋಯಟ್ಸ್ ಕಾರ್ನರ್, ಕವಿಗಳ ಮೂಲೆಗೆ ಹೋದೆ. ಇವರು ಒಬ್ಬರು ಲೇಖಕರು, ಒಬ್ಬರು ಕವಿಗಳು ಆಗಿದ್ದರಿಂದ ಇವರಿಗೆ ಮುಖ್ಯವಾಗಿ ಯಾರ ಬಗ್ಗೆ ಒಲವು ಇತ್ತು ಅಂದ್ರೆ ಒಂದೇ ಜಾತಿ ಹಕ್ಕಿಗಳು ಒಂದೇ ಗುಡಿಗೆ ಸೇರುತ್ತವೆ ಅನ್ನೋ ಹಾಗೆ ಇವರು ಎದ್ರ ಕಡೆ ಹೆಚ್ಚಿನ ಗಮನವನ್ನು ಸರಿಸೋದಕ್ಕೆ ಬೇಕಾಗಿತ್ತು, ನೋಡಬೇಕಾದದ್ದು, ತಿಳ್ಕೊಬೇಕಾಗಿತ್ತು ಯಾವುದು ಅಂದ್ರೆ ಪೋಯಟ್ಸ್ ಕಾರ್ನರ್ ಅಂದ್ರೆ ಕವಿಗಳ ಮೂಲೆ. ಪೋಯಟ್ಸ್ ಕಾರ್ನರ್ ಅಂದ್ರೆ ಕವಿಗಳ ಮೂಲೆಗೆ ಇವರು ಹೋಗ್ಬೋದು. ಮೊನ್ನೆ ತೀರಿಕೊಂಡ ಕ್ಲಿಫಿಂಗ್ ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತು. ಮೊನ್ನೆ ತಾನೇ ಸತ್ತಂತ ಕ್ಲಿಫಿಂಗ್ ಕವಿ ಅಂತವ್ರ ಮೇಲೆ ಹಾಕಿದಂಥ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತಂತೆ. ಅದಕ್ಕೆ ತುಸು ದೂರದಲ್ಲಿ ಹಾರ್ಡಿಯೂ ಹೊರಗಿದ್ದನು. ಆ ಕ್ಲಿಫಿಂಗ್ ಕವಿಯ ಪಕ್ಕಕ್ಕೆ ಯಾರಿದ್ರು ಅಂದರೆ ಹಾರ್ಡಿ ಕವಿ ಇದ್ದಂತೆ. ಮೆಕ್ಯಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್ ಎಲ್ಲರಿಗೂ ಒಂದೊಂದು ಹಿಡಿ ಮಣ್ಣು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಕಲ್ಲಿನ ಮೇಲೆ ಹಾಯ್ದಾಡುತ್ತಾ ನಾವು ಹೋಗುತ್ತೇವೆ. ಪ್ರತಿಯೊಂದು ಹೆಜ್ಜೆ ಬುಡಕ್ಕೆ ಬಿಜ್ಜೆಯ ಭಾರವನ್ನು ತುಳಿಯುತ್ತೇವೆ. ನೋಡ್ರಿ, ನಾವು ಎಲ್ಲರಿಗೂ ಒಂದೊಂದು ಹಿಡಿ ಮಣ್ಣು ಹಾಕುವ ಹಾಗೆ ಅಲ್ಲಿ ಎಲ್ಲರಿಗೂ ಒಂದೊಂದು ಏನನ್ನ ಕೊಟ್ಟಿದ್ದಾರೆ, ಕಲ್ಲನ್ನು ಕೊಟ್ಟಿದ್ದಾರಂತೆ. ಎಲ್ಲರಿಗೂ ಒಂದೊಂದು ಕಲ್ಲನ್ನು ಹಾಕ್ತಾ ಹೋದರೆ ನೋಡ್ರಿ, ಇವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಏನೇನು ತುಳಿದಂಗಾಗುತ್ತೆ. ಪ್ರತಿಯೊಂದು ಹೆಜ್ಜೆ ಕೆಳಗೂ ನಾವು ವಿದ್ಯೆಯನ್ನು ತುಳಿದ ಹಾಗೆ ಆಗುತ್ತೆ. ಯಾಕಂದ್ರೆ ಅವರು ಬರೆದಿರುವಂಥ ಒಂದು ಸಾಹಿತ್ಯ, ಅವ್ರು ಬರೆದಿರುವಂಥ ಒಂದು ಕೊಟ್ಟಿರುವಂಥ ಸಾಹಿತ್ಯ ಸೇವೆ ಏನಾಗಿದ್ರೆ ಅದ್ಭುತವಾದಂಥದ್ದು, ದೊಡ್ಡವಾದಂಥ ವಿದ್ಯೆ. ಆ ವಿದ್ಯೆಯನ್ನು ನಾವು ಏನು ಮಾಡಾಕತ್ತೀವಿ, ಈಗ ತುಳಿತಾ ಇದ್ದೀವಿ ಏನೋ ಅನ್ನುವಂಥ ಭಾವನೆ ಯಾರಿಗೆ ಕಾಡ್ತಾ ಇದೆ ಅಂತಂದರೆ ಈ ನಮ್ಮ ಲೇಖಕರಿಗೆ ಕಾಡ್ತಾ ಇದೆ. ಏನಂದ್ರೆ ಅವ್ರನ್ನ ನಾವು ತುಳಿತಾ ಇದ್ವಿ, ಕೆಳಗೆ ಹಾಕ್ಕೊಂಡು ಅಂತಹ ಮಹಾನ್ ಲೇಖಕರನ್ನ, ಮಹಾನ್ ಕವಿಗಳನ್ನು ಅಥವಾ ನಾಟಕಕಾರರನ್ನ ಕೆಳಗೆ ಹಾಕೊಂಡು ತುಳಿಯಾಕತ್ತೀವಿ ಏನೋ ಅನ್ನೋಷ್ಟರ ಮಟ್ಟಿಗೆ ಇವರಿಗೆ ನೋವಾಗುತ್ತೆ. ಭಾರವನ್ನು ಕೂಡ ಹೊತ್ಕೊಂಡಿದ್ದೀವಿ ಅಂತ. ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ. ಒಂದು ಹೆಜ್ಜೆ ಹೆಜ್ಜೆಗೂ ಏನನ್ನ ದಾಟ್ತಾ ಮುಂದಕ್ಕೆ ಹೋಗ್ತೀವಿ ಅಂದರೆ ಇತಿಹಾಸವನ್ನು. ಡ್ರೈಡನ್ ಒಂದು ಕಾಲ ಆದರೆ, ವರ್ಡ್ಸ್ವರ್ತ್ ಒಂದು ಕಾಲ ಆದರೆ, ಶೇಕ್ಸ್ಪಿಯರ್ ಒಂದು ಕಾಲ ಆದರೆ, ಪ್ರತಿಯೊಂದು ಒಂದು ಇತಿಹಾಸವನ್ನು, ಒಂದು ಅಡಿಗಲನ್ನು ದಾಟ್ತಾ ಹೋಗ್ತೀವಿ. ಎಂತಹ ವಿಚಿತ್ರ, ಇದೆಂತಹ ವಿಚಿತ್ರ. ಸತ್ತವರಿಗೆ ಮರೆಕೊಂಡಿದ್ದಾರೆ, ಅವ್ರು ನೋಡ್ತಾ ಹೋಗ್ತಾ ಇದ್ದೀವಿ. ಇದೆಂತಹ ವಿಚಿತ್ರ ಅನ್ನುವಂಥದ್ದು. ನಾನು ಹಾಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲು ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ದವು. ತುಳಿಯುವಷ್ಟರಲ್ಲೇ ಅವು ನನ್ನ ಕಣ್ಣಿಗೆ ಬಿದ್ದವು. ಓದಿದೆ, ಓ ಅಪರೂಪ, ಬೆನ್ ಜಾನ್ಸನ್ ಎಂದಿದ್ದು. ಇವರು ದಾಟ್ಕೊಂಡು ಹಿಂಗೆ ಕವಿಗಳನ್ನು ನೋಡ್ಕೊತ ಗಮನಿಸ್ಕೊತ ಹೋಗ್ತಿರ್ಬೇಕಾದ್ರೆ ಸಣ್ಣ ಕಲ್ಲೊಂದು ಕಲ್ಲಿನ ಮೇಲೆ ಬರೆದಂಥ ಅಕ್ಷರ ಇವ್ರ ಕಣ್ಣಿಗೆ ಬಿತ್ತು. ಅದರಲ್ಲಿ ಏನಿತ್ತು ಅಂತಂದ್ರೆ ಓದಿದ್ರಂತೆ ಏನಂದ್ರೆ ಓ ಅಪರೂಪದ ಬೆನ್ ಜಾನ್ಸನ್, ಓ ಅಪರೂಪದ ಬೆನ್ ಜಾನ್ಸನ್ ಅನ್ನುವಂಥ ಅಕ್ಷರ ಇವ್ರ ಕಣ್ಣಿಗೆ ಬಿತ್ತಂತೆ. ಎಂಥ ಪ್ರಖ್ಯಾತ ನಾಟಕಕಾರರನ್ನು ಕಾಲ ಕೆಳಕ್ಕೆ ಹಾಕಿ ತುಳಿಯುತ್ತಿದ್ದೇನೆಲ್ಲ ಎಂದುಕೊಂಡೆ. ಎಂತಹ ಬೆನ್ ಜಾನ್ಸನ್, ಎಂತಹ ಶೇಕ್ಸ್ಪಿಯರ್ ಅಂಥವ್ರು ನಾನು ಕೆಳಗೆ ಹಾಕಿ ತುಳಿಯಾಕತ್ತೀನಲ್ಲ ಅನ್ನುವಂಥ ಒಂದು ಏನಪ್ಪ ಇವರಿಗೆ ಮನಸ್ಸಿಗೆ ನೋವಾಯಿತು. ಯಾರ ಕಣ್ಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾಮೂರ್ತಿಯು ಮೂಲೆಯಲ್ಲಿತ್ತು. ಕೆಳಗಿದ್ದಂಥ ಮೂರ್ತಿಗಳನ್ನು ನೋಡಿದ್ರು, ಆ ಕಡೆ ಇದ್ದಂಥ ಮೂರ್ತಿ ನೋಡಿದ್ರು. ಇನ್ನು ಮೂಲೆ ಯಾರ ಕಣ್ಣಿಗೂ ಬೀಳದೆ ಹಿಂದಿರುವಂಥ ಒಂದು ಮೂರ್ತಿ ಇತ್ತು. ಅದು ಯಾರ ಮೂರ್ತಿ ಅಂದರೆ ಮಣಿದು ಅದನ್ನು ನೋಡಿದೆ, ಬಗ್ಗಿ ಅದನ್ನು ನೋಡಿದೆ. ಯಾವ ಮೂರ್ತಿ ಅಂದರೆ ವರ್ಡ್ಸ್ವರ್ತನು ಅಲ್ಲಿ ತಪಶ್ಚರ್ಯಕ್ಕೆ ಕುಳಿತಿದ್ದನು. ಎಲ್ಲಿದ್ದಾನೆ ವರ್ಡ್ಸ್ವರ್ತ್? ಮೇಲೆ ಇದ್ದಾನೆ, ಮೂಲೆ ಎತ್ತರದ ಕಟ್ಟೆಯಲ್ಲಿದ್ದಾನೆ ವರ್ಡ್ಸ್ವರ್ತ್. ಅವನು ಏನು ಮಾಡ್ತಾ ಇದ್ದಾನೆ ಅಂದರೂ ಕೂಡ ಸಾವಿನಲ್ಲೂ ಕೂಡ ತಪಸ್ಸನ್ನು ಮಾಡ್ತಾ ಇದ್ದಾನೆ ವರ್ಡ್ಸ್ವರ್ತ್. ಏನಪ್ಪ ಅಂದ್ರೆ ರಾಷ್ಟ್ರಕವಿ ಅನ್ನುವಂಥದ್ದು.
ರಾಷ್ಟ್ರಕವಿ ಎನ್ನುವಂತಹ ಬಿರುದನ್ನು ಪಡ್ಕೊಂಡಂಥವನು, ನಿಸರ್ಗ ಕವಿ ಎನ್ನುವಂಥ ಬಿರುದನ್ನು ಪಡ್ಕೊಂಡಂಥವನು ಸಾವಿನಲ್ಲೂ ಕೂಡ ಅವನು ತಪವನ್ನು ಕೈತಿದ್ದಾನೆ ಎನ್ನುವಂಥದ್ದು, ತಪಶ್ಚಿಗೆ ಕೂತಿದ್ದಾನೆ ಎನ್ನುವಂಥ ಒಂದು ಭಾವನೆ ನಮ್ಮ ಲೇಖಕರಿಗೆ ಕಾಡುತ್ತೆ. ವರ್ಡ್ಸ್ವರ್ತನಂತವರಂಥವರನ್ನು ಅವರು ಮೂಲಿಗೊತ್ತಿ ಬಿಟ್ಟಿದ್ದಾರೆ. ಆದರೂ ಆ ಕವಿಗಳ ಮೂಲೆಯಲ್ಲಿ ನಡೆದಾಗ ಒಂದು ಭವ್ಯತೆಯು ಕಣ್ಣಿಗೆ ಬಂದು ನಿಲ್ಲುತ್ತದೆ. ಇವರು ಕವಿಗಳಾಗಿದ್ದರಿಂದ, ಸಾಹಿತ್ಯ ಲೋಕದಲ್ಲಿ ಹೆಚ್ಚಿನ ಜ್ಞಾನವನ್ನು ಅನುಭವವನ್ನು ಪಡೆದುಕೊಂಡಿದ್ದವರಾಗಿದ್ದರಿಂದ ಆ ಒಂದು ಓಣಿಯಲ್ಲಿ ಅಥವಾ ಆ ಒಂದು ಕವಿಪುಂಗದವರ ಒಂದು ಓಣಿಯಲ್ಲಿ ಹೋಗಬೇಕಾದ್ರೆ ಇವರಿಗೊಂದು ಭವ್ಯತೆ ಕಾಣಿಸುತ್ತೆ, ಒಂದು ಅದ್ಭುತವಾದಂಥ ಭವ್ಯತೆ ಕಾಣಿಸುತ್ತೆ. ಯಾಕಂದರೆ ಎಂತೆಂಥ ಮಹಾನ್ ನಾಟಕಕಾರರು ಕವಿಗಳು ಇದ್ದಾರೆ, ಇಂಥವ್ರನ್ನ ಕೆಲವ್ರನ್ನ ಮೂಲಿಗೆ ಒತ್ಬಿಟ್ಟಿದ್ದಾರೆ, ಇನ್ನು ಕೆಲವ್ರನ್ನ ಖಾಲಿ ಭಾಗವನ್ನು ತುಳಿಯಾಕತ್ತಾರಲ್ಲ ಅನ್ನುವಂಥ ಒಂದು ಭಾವನೆ ಇವರಿಗೆ ಕಾಡ್ತಾ ಇದೆ. ಹೃದಯವು ಕಂಪಿಸುತ್ತದೆ. ಅವರಿಗಾಗಿ ಅವರು ಮಾಡಿದಂಥ ಸಾಹಿತ್ಯ ಸೇವೆಗಾಗಿ ನೆನೆಸ್ಕೊಂಡಾಗ ಹೃದಯ ಏನಾಗ್ತೈತಿ, ಕಂಪಿಸ್ತೈತಿ, ನೋವಾಗ್ತೈತಿ. ತಪ್ಪು ಹೆಜ್ಜೆ ಹಾಕಬಹುದೆಂಬ ಹೆದರಿಕೆಯೂ ಹಿಡಿದು ನಿಲ್ಲಿಸುತ್ತದೆ. ನಾನು ತಪ್ಪು ಮಾಡಕತ್ತೀನಿ, ಇವ್ರು ಕೆಳಗೆ ಹಾಕಿ ನಾನಂಥ ಕೆಲಸ ಮಾಡಬಾರ್ದ ಅನ್ನುವಂಥ ಒಂದು ಏನಪ್ಪ ಫೀಲಿಂಗ್, ಒಂದು ಭಾವನೆ ಮನಸ್ಸಿನಲ್ಲಿ ಕಾಡ್ತೈತಿ. ಕಡೆಗೆ ದಿಕ್ಕು ತಪ್ಪಿದಂತಾಗಿ ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನೋ ಎಲ್ಲವೂ ಅಷ್ಟೇ ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆ ಹತ್ತುತ್ತಾನೆ. ಯಾರು ನೋಡಿದ್ರೇನು, ಯಾರು ಬಿಟ್ರೇನು, ಯಾರು ತುಳಿದ್ರೇನು, ಏನು ಮಾಡಿದ್ರೇನೋ ಕೊನೆಗೊಂದು ದಿವಸ ಏನಿದೆ ಜೀವನ ಮಣ್ಣಾಗಬೇಕಾಗುತ್ತೆ. ಮಣ್ಣಿನ ಕಾಯ ಮಣ್ಣಿಗೆ ಸೇರಿದ್ದು ಅನ್ನುವ ಹಾಗೆ ಮಣ್ಣಿನಿಂದಲೇ ಹುಟ್ಟಿದಂಥವ್ರು ನಾವು, ಮಣ್ಣಿಗೆ ಸೇರಬೇಕಾದಂಥವ್ರು ನಾವು. ಯಾರನ್ನು ತುಳಿದ್ರೇನು, ಯಾರು ನೋಡಿದ್ರೇನು, ಯಾರನ್ನು ಬಿಟ್ರೇನು, ಯಾರನ್ನ ಏನು ಮಾಡಿದ್ರೇನು, ಏನು ಕೊನೆಗೊಂದು ದಿವಸ ಇದು ಸತ್ತು ಹೋಗುವಂಥದ್ದೇ. ಇದು ಎಲ್ಲವೂ ಮಣ್ಣು ಅನ್ನುವಂಥದ್ದು ಶೂನ್ಯ, ಮಣ್ಣು ಇಲ್ಲಿ ಶೂನ್ಯ ಅನ್ನುವಂಥದ್ದು ವಿಚಾರವನ್ನು ಲೇಖಕರು ಇಲ್ಲಿ ನಮಗೆ ಹೇಳ್ತಾರೆ. ಇದಕ್ಕೆ ಸಮೀಪವಾಗಿ ವೈಜ್ಞಾನಿಕರ ಮೂಲಿದೆ. ಈ ಕವಿಪುಂಗವರ ಇದಕ್ಕೆ ಮೂಲಿಗೆ ಹತ್ತಿರವಾಗಿ ಯಾರ ಮೂಲಿದೆ ಅಂದರೆ ವೈಜ್ಞಾನಿಕರು, ಅಂದರೆ ಸಂಶೋಧಕರು, ವಿಜ್ಞಾನಿಗಳು, ಅವರ ಒಂದು ಮೂಲಿದೆ. ಇಲ್ಲಿ ನ್ಯೂಟನ್ನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಿರ್ಮಿಸಿದ್ದಾರೆ. ನಾನು ಮೊದಲೇ ಹೇಳಿದೆ, ನ್ಯೂಟನ್ ಚಲನ ಸಿದ್ಧಾಂತವನ್ನು ಹೇಳಿದಂಥ ಒಬ್ಬ ಕವಿ. ಅವನು ಮೂರ್ತಿ ದೊಡ್ಡದಾಗಿ ನಿಲ್ಲಿಸಿದ್ದಾರಂತೆ. ಡಾರ್ವಿನ್ ವಿಕಾಸವಾದದ ಬಗ್ಗೆ ಹೇಳಿದವನು, ಹರ್ಷಲ್ ಮೊದಲಾದವರ ಮೇಲೆ ಕಲ್ಲಿಗೆ ಒರಗಿದ್ದಾರೆ. ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗಳು, ಸರ್ದಾರರು, ಸೇನಾಪತಿಗಳು ಮೊದಲಾದ ಅನೇಕರಿಗೆ ಜಾಗವು ದೊರೆತಿದೆ. ಇವರ ಹತ್ತತ್ರ ಯಾರ್ಯಾರು, ಹರ್ಷಲ್ ಹತ್ರ, ಡಾರ್ವಿನ್ ಹತ್ರ, ಇವ್ರ ಹತ್ತತ್ರಕ್ಕೆ ಯಾರ್ಯಾರಿದ್ದಾರೆ ಅಂದರೆ ಇವ್ರು ಯಾರ್ಯಾರು, ರಾಜಕಾರಣಿಗಳಿದ್ದಾರೆ, ಶಿಲ್ಪಗಾರರಿದ್ದಾರೆ, ಸೇನಾಪತಿಗಳಿದ್ದಾರೆ, ಸರ್ದಾರರಿದ್ದಾರೆ, ಸರ್ದಾರರಿದ್ದಾರೆ. ಎಲ್ಲರೂ ಕೂಡ ಅವರ ಅಕ್ಕಪಕ್ಕ ಅದೇ ಒಂದು ಹತ್ತಿರದಲ್ಲೇ ಇದ್ದಾರೆ. ಆಮೇಲೆ ಅರಸರ ಮನೆಗೆ ಹೋದೆ. ಇಷ್ಟಾದ್ಮೇಲೆ ಎಲ್ಲಿಗೆ ಹೋದ್ರು ಅಂದ್ರೆ ಅರಸರ ಅರಮನೆಗೆ ಹೋದ್ರು ನಮ್ಮ ಲೇಖಕರು. ರಾಜದಂಡವು ಕಿರೀಟವು ನೆಲಕ್ಕುರುಳಲೇಬೇಕೆಂಬ ಅದು ನಿಜವಾಗಿದ್ದರು. ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಎಂಥ ಒಂದು ರಾಜ ಇದ್ರೂ ಕೂಡ ರಾಜ ಮಣ್ಣಾಗಲೇಬೇಕೆನ್ನುವಂಥ ಒಂದು ಸಿದ್ಧಾಂತವನ್ನು ಕೇಳಿದ್ದೆ. ಆದರೆ ಎಂಥ ರಾಜ ಸತ್ತ ಆದ್ಮೇಲೂ ಕೂಡ ಅವ್ರಿಗೊಂದು ವಿಶಿಷ್ಟವಾದಂಥ ಸ್ಥಾನವನ್ನು ಕಲ್ಪಿಸಿದ್ದಾರಲ್ವಾ. ಕಲ್ಪಿಸಿದ್ದಕ್ಕೆ ಒಂದಿದ್ದು ಏನಂದ್ರೆ ಸತ್ತವರ ರಾಜರ ಅರಮನೆ. ಅದು ಯಾವುದು ಅಂತಂದ್ರೆ ವೆಸ್ಟ್ ಮಿನ್ಸ್ಟರ್ನ ಅಬೆಯಲ್ಲಿರುವಂಥ ರಾಜರ ಅರಮನೆ. ಇದಕ್ಕೆ ರಾಯಲ್ ಕೆಪಲ್ ಅನ್ನುವಂಥ ವಿಭಾಗವಿದೆ. ರಾಯಲ್ ಕೆಪಲ್ ಅನ್ನುವಂಥದ್ದಕ್ಕೆ ರಾಜರ ವಿಭಾಗವೇ ಅಂತಲೇ ಬೇರೆ ಹೆಸರನ್ನು ಮಾಡಿದ್ದಾರೆ. ಈ ಪೋಯಟ್ಸ್ ಕಾರ್ನರ್ ಅಂತ ಹೆಂಗಾಯ್ತೋ ಹಾಗೆ ರಾಯಲ್ ಕೆಪಲ್ ಅಂತ ಬೇರೆ ವಿಭಾಗನೇ ಇದೆ. ಬೆನ್ ಜಾನ್ಸನ್ ಅನ್ನು ಅಲ್ಲಿ ತುಳಿದಾಡುತ್ತಾ ನಡೆಯುತ್ತಾರೆ. ದೊಡ್ಡ ವ್ಯಕ್ತಿಯಾಗಿರುವಂಥ ಬೆನ್ ಜಾನ್ಸನ್ ಅನ್ನು ಕೂಡ ಅಲ್ಲೇನು ಮಾಡ್ತೀವಿ, ತುಳ್ಕೊತಾನೆ ಹೋಗ್ತೀವಿ. ಈ ರಾಜ ಮಂದಿರದಲ್ಲಿ ಸಿಂಹದೆಯ ರಿಚರ್ಡ್, ಎರಡನೇ ಎಡ್ವರ್ಡ್, ಅರ್ಲ್ ಆಫ್ ಸ್ಟ್ಯಾನ್ಫೋರ್ಡ್, ರಾಣಿ ಎಲಿಜಬೆತ್, ಒಂದನೇ ಜೇಮ್ಸನ್ ಮೊದಲಾದ ಅರಸಿಯರು ಹೊರಗಿದ್ದಾರೆ. ಇಲ್ಲಿ ಯಾರ್ಯಾರಿದ್ದಾರೆ ಅಂದರೆ ಇಂಗ್ಲೆಂಡನ್ನು ಆಳಿ ಹೋದಂಥ ಪ್ರಖ್ಯಾತ ರಾಜರುಗಳು, ಪ್ರಖ್ಯಾತ ಅರಸರುಗಳು ಅಲ್ಲಿ ಹೊರಗಿದ್ದಾರೆ. ಅವರು ಯಾರ್ಯಾರು ಅಂತಂದರೆ ಹೇಳ್ತಾರೆ ನೋಡ್ರಿ, ಸಿಂಹದೆಯ ರಿಚರ್ಡ್, ಎರಡನೇ ಎಡ್ವರ್ಡ್, ಅರ್ಲ್ ಆಫ್ ಸ್ಟ್ಯಾನ್ಫೋರ್ಡ್, ರಾಣಿ ಎಲಿಜಬೆತ್ ಎಲ್ಲರೂ ಅಲ್ಲಿ ಹೊರಗಿದ್ದಾರಂತೆ. ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಶಿಲಾಮೂರ್ತಿಯನ್ನು ಕಳೆದಿದ್ದಾರೆ. ಈ ಗೋರಿಗಳ ನಡುವೆ ಹಾಯ್ದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು. ಇಲ್ಲಿಯ ಕೆತ್ತನ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲೇ ಆಗಿವೆ. ಮಂದಿರದ ಹಿಂದೆ ಭವ್ಯವಾಗಿ 7ನೇ ಹೆನ್ರಿ ಗೋರಿಯು ನಿಂತಿದೆ. ಇದನ್ನು ಮುಂದ್ಕೊಂಡು ಅರಮನೆಯನ್ನು ದಾಟ್ಕೊಂಡು ಸತ್ತವರ ರಾಜರ ಅರಮನೆಯನ್ನು ದಾಟ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರೆ ಏನಾಗ್ತೈತಿ ಅಂತಂದ್ರೆ ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು. ಎಲ್ಲಿಗೆ ಹೋಗ್ಬೋದು ಅಂದ್ರೆ ಅರಸರು ಪ್ರಾರ್ಥನೆಯನ್ನು ಮಾಡುವಂಥ ಮಂದಿರಕ್ಕೆ ಹೋಗ್ಬೋದು. ಅಲ್ಲಿ ಕೆಲಸವೆಲ್ಲ ಬಹಳ ಸುಂದರವಾಗಿ ನಯನ ಮನೋಹರವಾಗಿದೆ. ಜೊತೆಗೆ ಆ ಒಂದು ಕೆಲಸಕ್ಕೆ ಯಾವ ಲೇಪನವನ್ನು ಕೊಡಲಾಗಿದೆ ಅಂದರೆ ಬಂಗಾರದ ಲೇಪನವನ್ನು ಕೊಡಲಾಗಿದೆ. ಅಲ್ಲಿ
7ನೇ ಹೆನ್ರಿಯ ಗೋರಿ ಕೂಡ ಆ ಒಂದು ಅರಸರ ಪ್ರಾರ್ಥನಾ ಮಂದಿರದ ಹತ್ತಿರದಲ್ಲೇ ಇದೆ ಅಂತ ಹೇಳ್ತಾರೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ. ರಾಜರುಗಳಿಗೆ ಪಟ್ಟಾಭಿಷೇಕವನ್ನು ಮಾಡುವಾಗ ಒಂದು ಸಿಂಹಾಸನದ ಮೇಲೆ ಏನನ್ನ ಹಾಕ್ತಾರಂದ್ರೆ ಕಲ್ಲು ಪಾಟಿಯನ್ನು ಹಾಕ್ತಾರಂತೆ. ಆ ಕಲ್ಲು ಪಾಟಿ ಹೆಸರೇನು? ಪಟ್ಟಾಭಿಷೇಕವಾಗುವ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೊಡಬೇಕು. ಇದ್ರ ಮೇಲೆ, ಈ ಕಲ್ಲಿನ ಮೇಲೆ ಯಾವಾಗ ಕೊಡಬೇಕು ಅಂತಂದ್ರೆ ಸಾಮ್ರಾಟರು ಪಟ್ಟಾಭಿಷೇಕವನ್ನು ಮಾಡಿಸ್ಕೋಬೇಕಾದಾಗ ಮಾತ್ರ ಕಲ್ಲು ಮೇಲೆ ಕೂಡಬೇಕು ಅಂತ. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನ ವೆಸ್ಟ್ ಮಿನ್ಸ್ಟರ್ ಮಂದಿರದಲ್ಲಿ ಒಂದು ಭಾಗದಲ್ಲಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. ಆ ಒಂದು ವಿಶೇಷವಾದಂಥ ಕಲ್ಲಿನ ಹೆಸರೇನು? ರಾಜರುಗಳು ಸಿಂಹಾಸನಾಧೀಶರಾಗಬೇಕಾದ್ರೆ ಅಥವಾ ಪಟ್ಟಾಭಿಷೇಕರಾಗುವಾಗ ಮಾತ್ರ ಆ ಕಲ್ಲಿನಲ್ಲಿ ಕುತ್ಕೋಬೇಕು. ಹಾಗಾದರೆ ಕಲ್ಲಿನ ಹೆಸರೇನು ಅಂದ್ರೆ ಸ್ಟೋನ್ ಆಫ್ ಸ್ಕೋನ್. ಸ್ಟೋನ್ ಆಫ್ ಸ್ಕೋನ್ ಅನ್ನೋದು ಅದರ ಹೆಸರು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. 3ನೇ ಎಡ್ವರ್ಡನಾಗಿರುವಂಥ ರಾಜನು ಸ್ಕಾಟ್ಲೆಂಡಿನಿಂದ ಈ ಕಲ್ಲನ್ನು ಕಿತ್ತುಕೊಂಡು ಬಂದ. ಇದನ್ನ ಇಸ್ಕೊಂಡು ಏನಪ್ಪಾ ಅಂದ್ರೆ ಯುದ್ಧ ಮಾಡಿ ತೆಗೆದುಕೊಂಡು ಬಂದ ಅಂತ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಈ ಕಲ್ಲಿನ ಮೇಲೆ ಯಾವಾಗ ಸ್ಕಾಟ್ಲೆಂಡ್ನಿಂದ ಇಸ್ಕೊಂಡು ಬಂದ ಎಡ್ವರ್ಡನು, ಅಂದಿನಿಂದ ಈ ಕಲ್ಲಿನ ಮೇಲೆ ಎಲ್ಲರೂ ಏನಾಗೈತಿ ಅಂತಂದ್ರೆ ಪಟ್ಟಾಭಿಷೇಕವಾಗಿದೆ. ಅದರಲ್ಲಿ ಯಾವ ಸಿದ್ಧಿ ಇದೆಯೋ, ಯಾವ ಮಂತ್ರವಿದೆಯೋ ನಾನಿದೆ. ಇದರೊಳಗೆ ಏನು ಮಹಿಮೆ ಇತ್ತೋ ಅಥವಾ ಮಂತ್ರ ಇತ್ತೋ, ಏನು ಸಿದ್ಧಿ ಇತ್ತೋ ಗೊತ್ತಿಲ್ಲ. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂತಹದೊಂದು ವಿಶೇಷವೇನಾದರೂ ಅದರಲ್ಲಿ ಇರಬೇಕೆಂದು. ಇಂಥ ದೊಡ್ಡದಾಗಿರುವಂಥ ಸಾಮ್ರಾಜ್ಯದ ಮಹಿಮೆ, ಇಂಥ ದೊಡ್ಡದಾಗಿರುವಂಥ ಸಾಮ್ರಾಜ್ಯವನ್ನು ಕಟ್ಟಿರುವಂಥ ಆ ರಾಜ್ಯಗಳ ಒಂದು ವಿಶೇಷತೆ ಆ ಕಲ್ಲಲ್ಲಿ ಅಡಗಿರಬಹುದು, ಸ್ಟೋನ್ನಲ್ಲಿ ಇರಬಹುದು. ಇಂಥ ಭವ್ಯವಾದ ಸಾಮ್ರಾಜ್ಯದ ಹಿನ್ನೆಲೆಯ ಅರಸರುಗಳ ಒಂದು ಮಹಿಮೆ ಆ ಸ್ಟೋನ್ ಆಫ್ ಸ್ಕೋನ್ನಲ್ಲಿ ಇರ್ಬೋದು. ಇದಕ್ಕಾಗಿಯೇ ಹೆನ್ರಿ ಏನು ಮಾಡಿದ ಅಂತಂದರೆ, ಯಾರು ಇಸ್ಕೊಂಡು ಬಂದರು ಅಂತ ಹೇಳ್ತೇನೆ ನಾನು, ಎಡ್ವರ್ಡ್ ಅನ್ನು ಯಾರಿಂದ ಇಸ್ಕೊಂಡು ಬಂದ ಅಂತಂದರೆ ಈ ಒಂದು ಸ್ಕಾಟ್ಲೆಂಡ್ ಅರಸರಿಂದ ಇಸ್ಕೊಂಡು ಬಂದ ಅನ್ನುವಂಥ ವಿಚಾರವನ್ನು ನಾವು ನೋಡ್ತೀವಿ. ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು. ಇವರ ಒಂದು ಇಂಗ್ಲೆಂಡಿನ ಪ್ರವಾಸದ ವರ್ಣನೆ ಇಲ್ಲಿಗೆ ಮುಗಿಯಿತು. ಇಷ್ಟು ಸ್ವಲ್ಪ ದಿವಸಗಳಲ್ಲಿ ನನ್ನ ಮನಸ್ಸಷ್ಟು ವಿಕಾಸವನ್ನು ಹೊಂದಿದೆ. ಇಷ್ಟು ನಾನು ಮುಗಿದೆಷ್ಟು ದಿವಸ? ಸ್ವಲ್ಪ ದಿವಸ. ಆದರೂ ಕೂಡ ನನ್ನ ಬುದ್ಧಿಮತ್ತೆ ನನ್ನ ವಿಕಾಸವನ್ನು ಹೊಂದೈತಿ. ನನ್ನ ಬುದ್ಧಿ ಏನಾಗಿತ್ತು ಇವಾಗ? ವಿಕಾಸವನ್ನು ಹೊಂದೈತಿ. ಯಾಕಂದ್ರೆ ಅವರು ಇಂಗ್ಲೆಂಡಿನ ಪ್ರವಾಸವನ್ನು ಮಾಡಿದ್ದಾರೆ. ರಾಜರುಗಳ ಬಗ್ಗೆ, ಇಂಡಿಯಾದ ಆಫೀಸರ್ ಬಗ್ಗೆ, ಆಮೇಲೆ ರಾಜಕಾರಣಿಗಳ ಬಗ್ಗೆ, ಕವಿಪುಂಗವರ ಬಗ್ಗೆ, ಎಲ್ಲರ ಬಗ್ಗೆ ಏನು ಮಾಡಕೊಂಡ್ರೆ ತಿಳ್ಕೊಂಡಾರ. ಅವ್ರ ಬುದ್ಧಿಮತ್ತೆ ಇನ್ನಷ್ಟು ವಿಕಾಸ ಬಂದಿದೆ. ನನ್ನ ದೃಷ್ಟಿಯೂ ವಿಶಾಲವಾಗಿದೆ. ನನ್ನ ವಿಚಾರವೂ ಕೂಡ, ನನ್ನ ನೋಟವೂ ಕೂಡ, ನನ್ನ ಎಲ್ಲವೂ ವಿಶಾಲವಾಗಿದೆ. ನನ್ನ ಸಂಸ್ಕೃತಿಯು ಎಂತಹ ಹೊರಗಲಿನ ಮೇಲೆ ನಿಂತಿದೆ. ಇದನ್ನೆಲ್ಲ ನೆನಪಿಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ನನ್ನ ಸಂಸ್ಕೃತಿ ಇದು ಇಂಗ್ಲೆಂಡಿನ ಸಂಸ್ಕೃತಿಯನ್ನು ನೋಡಿದೆ. ನನ್ನ ಸಂಸ್ಕೃತಿ ಅಂತದ್ದು, ನನ್ನ ಸಂಸ್ಕೃತಿ ಯಾವ ಕಲಿನ ಮೇಲೆ ನಿಲ್ಬಹುದು ಅನ್ನುವಂಥದ್ದನ್ನು ನೋಡಿಬಿಟ್ರೆ ಪ್ರವಾಸವು ಅನುಭವದ ಒಂದು ಜ್ಞಾನವಾಗಿ, ಶಿಕ್ಷಣದ ಒಂದು ಭಾಗವಾಗಿದೆ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎನ್ನುವಂಥದ್ದು ಬೇಕನ್ನ ಮಾತು ನನಗೆ ನೆನಪಾಗುತ್ತದೆ. ಬೇಕನ್ ಹೇಳ್ತಾನೆ ಏನಂತೆ? ಶಿಕ್ಷಣದ ಒಂದು ಭಾಗ ಪ್ರವಾಸ. ಹಾಗಾದರೆ ಪ್ರವಾಸವನ್ನು ಮಾಡುವುದರಿಂದ ಬುದ್ಧಿ ವಿಕಾಸವಾಗುತ್ತದೆ, ದೃಷ್ಟಿ ವಿಶಾಲವಾಗ್ತದೆ ಅನ್ನುವಂಥದ್ದು ಇವರ ಗಮನಕ್ಕೆ ಬಂದಂಥ ಒಂದು ಮಾತು. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರ್ನ ನುಡಿಯು ಮನಸ್ಸಿನಲ್ಲಿ ಮೂಡುತ್ತದೆ. ಶೇಕ್ಸ್ಪಿಯರ್ ಹೇಳ್ತಾನೆ ಏನಂತಂದರೆ, ಯಾರು ಮನೆ ಒಳಗೆ ಕುಂದಿರ್ತಾರೋ ಅವ್ರ ಬುದ್ಧಿನೂ ಅಷ್ಟೇ ಮನೆಯಲ್ಲೇ ಇರ್ತೈತಿ. ಬಾಯಿ ಒಳಗಿನ ಮಂಡುಕ ಅಂತಾರೆ ನೋಡ್ರಿ, ಬಾವಿ ಒಳಗಿನ ಕಪ್ಪಿ ಅಂತಾರೆ ನೋಡ್ರಿ. ಯಾರು ಅಲ್ಲೇ ಇರ್ತಾರೆ ಅವ್ರ ಬುದ್ಧಿನೂ ಕೂಡ ಅಷ್ಟೇ ಇರ್ತೈತಿ. ಯಾರು ವಿಶಾಲವಾಗಿ ಪ್ರಪಂಚವನ್ನು ತಿಳ್ಕೊತಾರೆ ಅವರು ಕೂಡ ವಿಶಾಲ ಮನಸ್ಕರಾಗಿರ್ತಾರೆ. ಹಾಗಾದರೆ ಶಿಕ್ಷಣದ ಒಂದು ಭಾಗ ಪ್ರವಾಸ, ಅನುಭವದ ಒಂದು ಭಾಗ ಪ್ರವಾಸ. ಪ್ರವಾಸವನ್ನು ಮಾಡುವುದರಿಂದ ಇಷ್ಟೆಲ್ಲ ಅನುಭವ ಆಗ್ತದೆ ಅನ್ನೋದನ್ನು ಬಹಳ ಸುಂದರವಾಗಿ ಲೇಖಕರು ಈ ಒಂದು ಲಂಡನ್ ನಗರದ ಪ್ರವಾಸದ ಮೂಲಕ ನಮಗೆಲ್ಲರಿಗೆ ಏನು ಮಾಡಿದ್ದಾರೆ ಅಂದರೆ ಪರಿಚಯಿಸಿದ್ದಾರೆ ವಿದ್ಯಾರ್ಥಿಗಳೇ.